ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥಜ್ಞಾನಸಿದ್ಧಯೇ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ. ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋ ಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತ ಕೃದ್ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಧರ್ಮರಾಜ ಮಾರ್ಕಾಂಡೇಯರಿಗೆ ಕಲಿಯುಗದ ಮಹಿಮೆ ಹೇಗಿರುತ್ತೆ ಎಂದು ಕೇಳಿದಾಗ ಬಹಳ ಸುಂದರವಾಗಿ ಯಥಾತಥ್ಯವಾಗಿ ಇಂದು ನಾವು ಅನುಭವಿಸ್ತಾ ಇರುವಂತೆ ಪ್ರತ್ಯಕ್ಷವಾಗಿ ಕಾಣುವಂತೆ ಹಿಂದೆ ಮಾರ್ಕಂಡೇಯರು ಧರ್ಮರಾಜನಿಗೆ ಹೇಳಿದರು. ಗಾಬರಿಗೊಂಡ ಧರ್ಮರಾಜ ಈ ಕಲಿಯುಗದ ತೀವ್ರತೆ, ಕಲಿಯುಗದ ಬಾಧೆ ಆಗದಿರುವುದಕ್ಕೆ ಏನಾದರೂ ಉಪಾಯ ಉಂಟೆ? ಯಾಕೆಂದರೆ ಕಲ್ಕಿ ರೂಪಿಯಾದ ಭಗವಂತ ಅವತಾರವಾಗುವ ಸಮಯದವರೆಗೂ ಬ್ರಾಹ್ಮಣ್ಯ ಉಳಿದಿರ್ತದೆ. ಅಲ್ಪ ಮಟ್ಟದಲ್ಲಾದರೂ ಶುದ್ಧವಾದ ಧರ್ಮ ಉಳಿದಿರ್ತದೆ ಅಂತಂದರೆ ಆ ಅಲ್ಪ ಮಟ್ಟದ ಬ್ರಾಹ್ಮಣ್ಯ, ಅಲ್ಪ ಮಟ್ಟದ ಶುದ್ಧತೆಯನ್ನು ಉಳಿಸಿಕೊಳ್ಳುವುದಕ್ಕೆ ಏನಾದರೂ ಉಪಾಯಗಳು ಉಂಟಾ ಅಂತ ಕೇಳಿದಾಗ ಬಹಳ ಸುಂದರವಾಗಿ ಹೇಳ್ತಾರೆ.
ಷಟ್ಕರ್ಮ ನಿರತಾ ವಿಪ್ರಾಹ ಕ್ಷತ್ರಿಯ ರಕ್ಷಣೆ ರತಃ ಶುಶ್ರೂಷಾಯಾಂ ರತಾಃ ಶೂದ್ರಾಃ ತಥಾ ವರ್ಣತ್ರಯಸ್ಯ ಚ. ಷಟ್ಕರ್ಮ ನಿರತಾ ವಿಪ್ರಾಹ, 6 ಕರ್ಮಗಳಲ್ಲಿ ಬ್ರಾಹ್ಮಣ ತಾನು ನಿರತನಾಗಿದ್ದರೆ ಅವನ ಬ್ರಾಹ್ಮಣ್ಯ ಶುದ್ಧವಾಗಿ ಉಳಿಯುತ್ತೆ. ಮೊಟ್ಟ ಮೊದಲನೇದ್ದು ಏನದು 6 ಕರ್ಮಗಳು ಅಂತ ಕೇಳಿದಾಗ, ಮೊಟ್ಟ ಮೊದಲನೇದ್ದು ಅಧ್ಯಯನ, ಎರಡನೆಯದ್ದು ಅಧ್ಯಾಪನ, ಮೂರನೇದ್ದು ಯಜನ, ಸ್ವಯಂ ತಾನು ಯಾಗ ಮಾಡುವುದು, ನಾಲ್ಕನೇದ್ದು ಯಾಜನ, ವೈಷ್ಣವರಿಂದ ವಿಷ್ಣು ಭಕ್ತರಿಂದ ಯಾಗವನ್ನು ಮಾಡಿಸುವುದು, ಐದನೆಯದ್ದು ದಾನ, ಆರನೆಯದ್ದು ದಾನ ಸ್ವೀಕಾರ ಪ್ರತಿಗ್ರಹ. ಹೀಗೆ 6 ಕರ್ಮಗಳಲ್ಲಿ ಬ್ರಾಹ್ಮಣ ತಾನು ರತನಾಗಿ ಇದ್ದರೆ ಅವನಲ್ಲಿ ಬ್ರಾಹ್ಮಣ್ಯ ಗಟ್ಟಿಯಾಗಿ ಉಳಿಯುತ್ತೆ. ಇದು ಮಿನಿಮಮ್ ಕ್ವಾಲಿಫಿಕೇಶನ್ ಎಂಬುದಾಗಿ ತಿಳಿಸ್ತಾರೆ. ನತೈನ್ಯಥಾತ್ರ ವಿಜ್ಞೇಯೋ ಧರ್ಮೋ ಧರ್ಮವೃತಾಂಬರ, ಇದನ್ನು ಬಿಟ್ಟು ಏನು ಮಾಡಿದರೂ ಅದು ಧರ್ಮದಲ್ಲಿ ಉಳಿಯೋದಿಲ್ಲ. ಅದು ಧರ್ಮತಾ ಎನ್ನುವಂತಹ ಒಂದು ಗುಣವನ್ನು ತಾನು ಕಳೆದುಕೊಂಡು ಬಿಡ್ತದೆ. ಯಾಕೆ ಧರ್ಮ ಬೇಕು ಅಂತ ಕೇಳಿದಾಗ ಮಹಾಭಾರತ ಬಹಳ ಚೆಂದಾಗಿ ಉತ್ತರವನ್ನು ಕೊಡುತ್ತೆ. ಧರ್ಮಾತ್ಮ ಹಿ ಸುಖಂ ರಾಜನ್ ಪ್ರೇತ್ಯಚೇಹ ಚ ನಂದತಿ. ಯಾರು ಧರ್ಮಾತ್ಮನಾಗಿದ್ದಾನೆಯೋ, ಧಾರ್ಮಿಕನಾಗಿದ್ದಾನೋ, ಅವನು ಇಹದಲ್ಲಿ ಅರ್ಥಾತ್ ತನ್ನ ಬದುಕಿರುವಾಗಲೂ ಸುಖವನ್ನು ಕಾಣ್ತಾನೆ. ತನ್ನ ಬದುಕು ಮುಗಿದಾದ ಮೇಲೂ ಕೂಡ ಪರಲೋಕದೊಳಗೆ ವೈಭವದ ಸುಖವನ್ನು ಅನುಭವಿಸ್ತಾನೆ. ಆ ಎರಡರ ಹಂಬಲ ಅಪೇಕ್ಷೆಗಳು ಇರೋಣದಾಗಿದ್ದರೆ ಅವನು ಧರ್ಮವನ್ನು ಮಾಡಲೇಬೇಕು, ಧಾರ್ಮಿಕನಾಗಬೇಕು. ನಿಬೋಧ ಚ ಶುಭಾಂ ವಾಣಿಂ ಯಾಂ ಪ್ರವಕ್ಷ್ಯಾಮಿ ತೇನಗ. ಇನ್ನೊಂದು ಮಾತು, ಬಹಳ ಅಮೂಲ್ಯವಾದ ಮಾತನ್ನು ಹೇಳ್ತಾರೆ. ನ ಬ್ರಾಹ್ಮಣೇ ಪರಿಭವಃ ಕರ್ತವ್ಯಸ್ತೆ ಕದಾಚನ ಬ್ರಾಹ್ಮಣ ಕುಪಿತೋ ಹನ್ಯಾದ್ ಅಪಿ ಲೋಕಾನ್ ಪ್ರತಿಜ್ಞೆಯ. ಒಂದು ಎಚ್ಚರದಲ್ಲಿಟ್ಟುಕೋ ಧರ್ಮರಾಜ, ನೀನು ನಿನ್ನ ಶುದ್ಧತೆಯನ್ನು ನೀನು ಕಾಪಾಡಿಕೊಳ್ಳಬೇಕು, ನಿನ್ನ ಧರ್ಮವನ್ನು ಕಾಪಾಡಿಕೊಳ್ಳಬೇಕು ಎನ್ನುವ ಹಂಬಲ ನಿನಗಿತ್ತು ಅಂತ ಅಂದರೆ ಯಾವ ಕಾರಣಕ್ಕೂ ಬ್ರಾಹ್ಮಣನನ್ನು ಸೋಲಿಸಬೇಡ, ಬ್ರಾಹ್ಮಣನಿಗೆ ಅವಮಾನ ಮಾಡಬೇಡ, ಬ್ರಾಹ್ಮಣರಿಗೆ ಪೀಡೆ ಕೊಡಬೇಡ, ಬ್ರಾಹ್ಮಣರಿಗೆ ತ್ರಾಸು ಕೊಡ್ಲಿಕ್ಕೆ ಹೋಗಬೇಡ. ಯಾಕೆ ಅಂತಂದರೆ ಕುಪಿತನಾದ ಬ್ರಾಹ್ಮಣ ತಾನು ತನ್ನ ಪ್ರತಿಜ್ಞೆಯಿಂದಲೇ ಲೋಕವನ್ನು ಸುಟ್ಟಾಕುವ ಸಾಮರ್ಥ್ಯ ಉಳ್ಳವನಾಗ್ತಾನೆ. ಅವನು ತಾನು ಬಂದು ಯುದ್ಧ ಮಾಡಿ ಜಗಳ ಮಾಡಿ ಇನ್ನೊಬ್ಬರನ್ನು ಸೋಲಿಸಬೇಕಾದ ಅವಶ್ಯಕತೆ ಇಲ್ಲ. ತನ್ನಲ್ಲಿ ತಾನು ಸಿಟ್ಟಾದರೂ ಸಾಕು, ಲೋಕವನ್ನು ನಾಶ ಮಾಡುವಂತಹ ಸಾಮರ್ಥ್ಯವನ್ನು ಬ್ರಾಹ್ಮಣನಲ್ಲಿ ಇದೇ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದಾನೆ. ಆದ್ದರಿಂದಾಗಿ ಎಂದಿಗೂ ಯಾವ ಕಾರಣಕ್ಕೂ ಒಬ್ಬ ಬ್ರಾಹ್ಮಣನಿಗೂ ಕೂಡ ಏನಂತಾರೆ, ಅವಮಾನ ಮಾಡಲಿಕ್ಕೆ ಹೋಗಬೇಡ, ಬೈಯುವುದಕ್ಕೆ ಹೋಗಬೇಡ, ನಿಂದೆ ಮಾಡಲಿಕ್ಕೆ ಹೋಗಬೇಡ, ದ್ವೇಷ ಸರ್ವಥಾ ಮಾಡಬೇಡ. ಇದು ಉಲ್ಟಾ ನಮಗೆ. ನಮ್ಮಿಂದ ಯಾರು ಬಯಸ್ಕೊಳ್ತಾರೆ ಅವನು ಬ್ರಾಹ್ಮಣನೇ ಆಗಿರ್ತಾನೆ, ನಮ್ಮಿಂದ ಯಾರು ತೆಗಳಿಸಿಕೊಳ್ತಾನೆ ಅವನು ಬ್ರಾಹ್ಮಣನೇ ಆಗಿರ್ತಾನೆ, ನಮ್ಮಿಂದ ಯಾವ ಅವಮಾನಿತನಾಗ್ತಾನೆ ಅವನು ಬ್ರಾಹ್ಮಣನೇ ಆಗಿರ್ತಾನೆ. ಯಾಕೆ? ಬೇರೆಯವರಿಗೆ ಅವಮಾನ ಮಾಡೋದಕ್ಕೆ ದಮ್ಮಿಲ್ಲ, ಬ್ರಾಹ್ಮಣರಿಗೆ ಅವಮಾನ ಮಾಡಿದಾಗ ನಂದೊಂದು ಸ್ಥಾನ ಬೆಳೆಯುತ್ತೆ. ಆದ್ದರಿಂದಾಗಿ ನಾವು ಯಥೇಚ್ಛವಾಗಿ ಈ ವ್ಯಾಪಾರದಲ್ಲಿ ತೊಡಗಿಕೊಂಡಿರ್ತೇವೆ. ಆದರೆ ಇದು ಶುದ್ಧತೆಯಲ್ಲ ಯಾವ ಕಾರಣಕ್ಕೂ. ಅದಕ್ಕಾಗಿಯೇ ನಿತ್ಯದೊಳಗೂ ದೇವರ ಪೂಜೆಯನ್ನು ಮಾಡ್ತಾ ಇರುವಾಗ ಸಂಕಲ್ಪವನ್ನು ಮಾಡ್ತೇವೆ. ಆ ಸಂಕಲ್ಪದಲ್ಲಿ ಏನು ಅಂತಂದರೆ, ವೈಷ್ಣವ ದ್ವೇಷ ಹೇತುನ್ಮೇ ಭಸ್ಮಸಾತ್ ಕುರು ಮಾಧವ. ವಿಷ್ಣು ಭಕ್ತರ ದ್ವೇಷಕ್ಕೆ ಕಾರಣವಾದ ಏನೆಲ್ಲ ಪಾಪಗಳಿವೆ ಆ ಪಾಪಗಳನ್ನು ನೀನು ಸುಟ್ಟಾಕು ಎನ್ನುವುದಕ್ಕಾಗಿಯೇ ದೇವರ ಪೂಜೆ. ಅಂದರೆ ಯಾವ ಕಾರಣಕ್ಕೂ ಕೂಡ ವೈಷ್ಣವರ ದ್ವೇಷ ಅಂತನ್ನೋದು ಆಗಬಾರದು. ಇದು ಮಹಾ ಸುನಾಮಿ ಕೊಚ್ಚಿಕೊಂಡು ಹೋಗಿಬಿಡ್ತದೆ. ಅಂತೆಯೇ ಪುರಂದರದಾಸರು ಒಂದು ಮಾತನ್ನು ಹೇಳ್ತಾರೆ, ಮಾನ್ಯರ ಅವಮಾನ ಬಿರುಗಾಳಿ ಕೇಳೆಚ್ಚರಿಕೆ, ನೆಚ್ಚದಿರಿ ಈ ಭಾಗ್ಯ ಯಾರಿಗೂ ಸ್ಥಿರವಲ್ಲ ನಿಶ್ಚಯವೆಚ್ಚರಿಕೆ ಎನ್ನುವಂಥ ಹಾಡಿನೊಳಗೆ ಹೇಳ್ತಾರೆ, ಮಾನ್ಯರ ಅವಮಾನ ಬಿರುಗಾಳಿ ಕೇಳೆಚ್ಚರಿಕೆ ಎಂಬುದಾಗಿ ಹೇಳ್ತಾರೆ. ಆ ಮಾತನ್ನು ಮಹಾಭಾರತ ಎತ್ತಿ ನಮಗೆ ತೋರಿಸಿಕೊಡುತ್ತೆ. ಮಾರ್ಕಂಡೇಯ ವಚಶ್ರುತ್ವಾ ಕುರುಣಂ ಪ್ರವರೋ ನೃಪಃ ಉವಾಚ ವಚನಂ ಧೀಮಾನ್ ಪರಮಂ ಪರಮದ್ಯುತಿ. ಇಷ್ಟು ಮಾರ್ಕಂಡೇಯರ ಮಾತನ್ನು ಕೇಳಿ ಧರ್ಮರಾಜನಿಗೆ ಬಹಳ ಸಂತೋಷವಾಗಿ ಕೇಳ್ತಾನೆ, ಹಾಗಾದರೆ ನನ್ನ ಧರ್ಮಗಳಲ್ಲಿ ನಾನಿರಬೇಕಾದರೆ ನಾನು ಯಾವ ಧರ್ಮಗಳ ಅನಿವಾರ್ಯವಾಗಿ ಮಾಡಲೇಬೇಕಾದದ್ದು ಅಂತ ಕೇಳಿದಾಗ ಕಾಲಕಾಲಕ್ಕೆ 100 ಧರ್ಮಗಳನ್ನು ಹೇಳ್ತಾರೆ. ಇಲ್ಲೊಂದು 10 ಧರ್ಮಗಳನ್ನು ಸಂಗ್ರಹವನ್ನು ಮಾಡಿ ಹೇಳ್ತಾರೆ. ದಯಾವಾನ್ ಸರ್ವಭೂತೇಶು,
ಎಲ್ಲ ಜೀವರಾಶಿಗಳಲ್ಲಿ ನೀನು ದಯೆ ಮಾಡುವವನಾಗು. ಹೌದು, ಅವರು ಯಾರು ಬ್ರಹ್ಮದೇವರಲ್ಲ, ಅವರು ಯಾರು ದೇವರಲ್ಲ, ಅವರಿಂದ ತಪ್ಪು ಆಗುವುದಿಲ್ಲ ಅಂತೇನಿಲ್ಲ. ಅವರು ಮಾಡಿದ ತಪ್ಪನ್ನು ದಯಮಾಡು, ಮನ್ನಿಸು. ಹಿತನಾಗು, ಎಲ್ಲ ಜೀವರಾಶಿಗಳಲ್ಲಿ ಅತ್ಯಂತ ಹಿತೈಷಿಯಾಗು. ಅನಸೂಯಕಃ, ಯಾರ ಉನ್ನತಿಯನ್ನು ನೋಡಿ ಅಸೂಯೆಯನ್ನು ಪಡಲಿಕ್ಕೆ ಹೋಗಬೇಡ. ಅಪತ್ಯಾನಾಮಿವ ಸ್ನೇಹಾನಾಂ ಪ್ರಜಾನಾಂ ರಕ್ಷಣೆ ರತಃ, ನಿನ್ನ ಪ್ರಜೆಗಳನ್ನು ನೀನು ರಕ್ಷಣೆಯನ್ನು ಮಾಡ್ತಾ ಇರುವಾಗ ನಿನ್ನ ಮಕ್ಕಳನ್ನು ಹೇಗೆ ರಕ್ಷಣೆಯನ್ನು ಮಾಡ್ತೀಯೋ ಅದೇ ಮಕ್ಕಳೇ ಪ್ರಜೆಗಳಾಗಿದ್ದಾರೆ ಎಂದು ಭಾವಿಸಿ ನಿನ್ನ ಪ್ರಜೆಗಳನ್ನು ನೀನು ರಕ್ಷಣೆಯನ್ನು ಮಾಡು, ನಿನಗೆ ಹಿತವಾಗುತ್ತೆ. ಚರಧರ್ಮಂ, ಎಷ್ಟು ಸಾಧ್ಯವಿದೆ ಅಷ್ಟು ಧರ್ಮವನ್ನು ಮಾಡು. 24 ಗಂಟೆಗಳಲ್ಲಿ 24 ಗಂಟೆ ಧರ್ಮವನ್ನು ಮಾಡಲಿಕ್ಕೆ ಸಾಧ್ಯವಿದ್ರೆ 24 ಗಂಟೆ ಧರ್ಮವನ್ನು ಮಾಡು. ತ್ಯಜ ಅಧರ್ಮಂ, ಯಾವ ಕಾರಣಕ್ಕೂ ಕೂಡ ಅತ್ಯಲ್ಪ ಸಣ್ಣದಾದ ಅಧರ್ಮವು ನಿನ್ನಿಂದ ಆಗದೇ ಇರುವಂತೆ ನೀನು ನೋಡಿಕೋ. ಪಿತೃನ್ ಪೂರ್ವಾನ್ ಅನುಸ್ಮರ, ನಿನ್ನ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡು, ಗುರುಗಳಿಗೆ ನಮಸ್ಕಾರವನ್ನು ಮಾಡು. ಪಿತಾಮಹ ಪ್ರಪಿತಾಮಹ ವೃದ್ಧ ಪ್ರಪಿತಾಮಹರೇನು ನಿನ್ನ ವಂಶವಿದೆ, ಆ ವಂಶವನ್ನು ನಿತ್ಯದೊಳಗೆ ಸಂಸ್ಮರಣೆಯನ್ನು ಮಾಡು. ಪೂರ್ವಜರ ಅನುಗ್ರಹ ನಿನ್ನ ಮೇಲೆ ಇರಬೇಕು. ಪ್ರಮಾದಾದ್ಯತ್ಕೃತಂ ತೇ ಅಭೂತ್ ಸಮ್ಯಕ್ ಜ್ಞಾನೇನ ತಜ್ಜಯ, ಏನೋ ದುರ್ಮನಸ್ಸಿನಿಂದ, ದುರಾಹಾರದಿಂದ, ದುರ್ವಿಚಾರಗಳಿಂದ ನಿನ್ನಿಂದ ಏನಾದರೂ ಕೆಟ್ಟದ್ದು ಕಾರ್ಯವಾದರೆ ಅದನ್ನು ನೀನು ನಿನ್ನ ತತ್ವಜ್ಞಾನದಿಂದ ನೀನು ತಿಳಿದುಕೊಂಡು ಅದನ್ನು ಗೆಲ್ಲುವುದಕ್ಕಾಗಿ ನೀನು ಪ್ರಯತ್ನವನ್ನು ಮಾಡು, ಗೆದ್ದು ಬಾ. ಅಲಂತೆ ಮಾನಮಾಶ್ರಿತ್ಯ ಸತತಂ ಪ್ರಿಯವಾಗ್ಭವ, ನಿನ್ನ ಸ್ವಾಭಿಮಾನವನ್ನು ನೀನು ಎಂದಿಗೂ ಬಿಟ್ಟುಕೊಡಬೇಡ, ಅದರಲ್ಲಿ ನೀನು ಗಂಭೀರವಾಗಿ ಇರು. ಸತತಂ ಪ್ರಿಯವಾಗ್ಭವ, ಎಲ್ಲರಿಗೂ ಅತ್ಯಂತ ಪ್ರೀತಿಯಾಗಿ ನೀನೇ ಮೊದಲು ಮಾತನಾಡುವವನಾಗು. ಇಲ್ಲಿ ಹೋಗಿ ಮಾತಾಡ್ಬೇಕಪ್ಪ, ನನಗೆ ಪ್ರಿಯವಾಗತ್ತೆ, ಸಂತೋಷವಾಗತ್ತೆ ಅಂತ ಎಲ್ಲರೂ ಹಂಬಲಿಸಬೇಕು. ಹಾಗೆ ಪ್ರೀತಿಯನ್ನು ಸುರಿಸು, ಮಾತನಾಡು. ವಿಜಿತ್ಯ ಪೃಥ್ವೀಂ ಸರ್ವ ಮೋದಮಾನ ಸುಖೀ ಭವ, ಸಮಗ್ರವಾದ ಭೂಮಂಡಲವನ್ನು ಗೆದ್ದವನಾಗಿ ಬಹಳ ಸುಖವನ್ನು ಪಡಿ, ಸಂತೋಷವನ್ನು ಪಡು ಎಂಬುದಾಗಿ ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ. ಜಾತೋಸಿ ಪ್ರಥಿತೇ ವಂಶೇ ಕುರುಣಾಂ ಭರತರ್ಷಭ ಕರ್ಮಣ ಮನಸಾ ವಾಚ ಸರ್ವಮೇತತ್ ಸಮಾಚಾರ. ದೊಡ್ಡದಾಗಿರ್ತಕ್ಕಂಥ ಕೌರವ ವಂಶದೊಳಗೆ ನೀನು ಹುಟ್ಟಿ ಬಂದಿದ್ದೀಯಾ, ಹಿರಿಯನಾಗಿ ಹುಟ್ಟಿ ಬಂದಿದ್ದೀಯಾ. ಆದ್ದರಿಂದಾಗಿ ಕರ್ಮದಿಂದ, ಮನಸ್ಸಿನಿಂದ, ಮಾತಿನಿಂದ, ಎಲ್ಲ ಇಂದ್ರಿಯಗಳಿಂದ ನಾ ಏನು ಹೇಳಿದ್ದೇನೆ ಅದನ್ನು ಚೆನ್ನಾಗಿ ಪರಿಪಾಲನೆಯನ್ನು ಮಾಡು, ನಿನಗೆ ಹಿತವಾಗತ್ತೆ ಅಂತ ಇಷ್ಟು ಹೇಳಿದಾಗ ಬಹಳ ಸಂತೋಷವಾಯಿತು, ಆನಂದವಾಯಿತು. ಆಗ ಮುಂದೆ ಪ್ರಶ್ನೆಯನ್ನು ಮಾಡ್ತಾನೆ. ಒಂದು ಪುಟ್ಟದಾಗಿರ್ತಕ್ಕಂಥ ಇಷ್ಟು ಒಂದು ಭಾಗ ಮುಗೀತು. ಮತ್ತೊಂದು ಭಾಗ, ಇನ್ನೊಂದು ಸಣ್ಣ ಸಣ್ಣ ಅಧ್ಯಾಯಗಳು, ಸಣ್ಣ ಸಣ್ಣ ಕಥೆಗಳನ್ನು ಮಹಾಭಾರತ ಬಹಳ ಸುಂದರವಾಗಿ ತಿಳಿಸಿಕೊಡ್ತಾ ಹೋಗುತ್ತೆ. ಧರ್ಮರಾಜ ಮತ್ತೆ ಪ್ರಶ್ನೆ ಮಾಡಿದ. ಏನಂತ ಪ್ರಶ್ನೆ ಮಾಡಿದ ಅಂತಂದರೆ, ಯಾವುದರಿಂದ ನನಗೆ ಬಹಳ ದುಃಖವಾಗತ್ತೆ, ಏನು ಇರುವುದರಿಂದ ಸುಖವಾಗತ್ತೆ ನನಗೆ ತಿಳಿಸಿಕೊಡಿ ಅಂತ ಹೇಳಿದಾಗ ಪುಟ್ಟದಾದ ಒಂದು ಇತಿಹಾಸವನ್ನು ನಮಗೆ ತಿಳಿಸಿಕೊಡ್ತಾರೆ. ಮಾರ್ಕಂಡೇಯ ಮೃಷಯೋ ಬ್ರಾಹ್ಮಣ ಯುಧಿಷ್ಠಿರಶ್ಚ ಪರ್ಯಪೃಚ್ಛನ್ ಋಷಿ ಕೀನ ದೀರ್ಘಾಯುರಾಸೀದ್ ಬಕಃ. ಬಕ ಇವನು ದೀರ್ಘಾಯುಷ್ಮಂತನ್ ಹೇಗಾದ ಅಂತ ಕೇಳಿದಾಗ, ದೀರ್ಘಾಯುಶ್ಚ ಬಕೋ ರಾಜನ್ ನೃಪತಿರ್ನ್ ರಾತ್ರ ವಿಚಾರಣ ಇತ್ಯಾದಿಯಾಗ ಅನೇಕ ಮಾತುಗಳನ್ನು ಹೇಳ್ತಾ, ಬಕ ಮತ್ತು ದಾಲ್ಭ್ಯರು ಇವರಿಬ್ಬರೂ ಕೂಡ ಚಿರಜೀವಿಗಳು, ಇಬ್ಬರು ಗೆಳೆಯರು, ಅತ್ಯಂತ ಆತ್ಮೀಯರು. ಅವ್ರಿಗೆ ಯಾಕೆ ದೀರ್ಘವಾದ ಆಯುಷ್ಯ ಬಂತು ಅಂತ ಕೇಳಿದಾಗ ಒಂದು ಸಣ್ಣ ಇತಿಹಾಸ. ವೃತ್ತೇ ದೇವಾಸುರೇ ರಾಜನ್ ಸಂಗ್ರಾಮೇ ರೋಮಹರ್ಷಣೆ ತ್ರಯಾಣಾಮಪಿ ಲೋಕಾನಾಂ ಇಂದ್ರೋ ಲೋಕಾಧಿಪೋ ಭವತ. ವೃತ್ರಾಸುರನನ್ನು ಸಂಹಾರವನ್ನು ಮಾಡಿದಾಗ ಮತ್ತೆ ಪುನಃ ಸಮಗ್ರವಾದ ಲೋಕಾಧಿಪತ್ಯವೇನಿದೆ ಇಂದ್ರನ ಕೈಯಲ್ಲಿ ಬಂತು. ಆಗ ಜನರೆಲ್ಲ ಧಾರ್ಮಿಕರಾಗಿದ್ದರು, ಸಜ್ಜನರಾಗಿದ್ದರು, ಸುಕಾಲದೊಳಗೆ ವೃಷ್ಟಿಯಾಗ್ತಾ ಇತ್ತು, ಆಶ್ರಮಗಳು ಸಮೃದ್ಧವಾಗಿತ್ತು, ನದಿಗಳು ತುಂಬಿ ಹರಿತಾ ಇತ್ತು. ಈ ರೀತಿಯಾದ ಜಗತ್ತಿನ ವರ್ಣನೆಯನ್ನು ಮಾಡಿ ಇಂದ್ರ ತಾನು ವಿಹಾರವನ್ನು ಮಾಡ್ತಾ ಒಂದು ಕಡೆಗೆ ಬರ್ತಾನೆ. ತತ್ರಾಶ್ರಮ ಪದೇ ರಮ್ಯೆ ಬಕಂ ಪಶ್ಯತಿ ದೇವರಾಟ್. ಆಶ್ರಮ, ಶ್ರೇಷ್ಠವಾದ ಒಂದು ಆಶ್ರಮಕ್ಕೆ ಬರ್ತಾನೆ. ಅಲ್ಲಿ ಬಕರನ್ನು ಕಾಣ್ತಾನೆ. ಬಕ ಎನ್ನುವಂಥ ಒಬ್ಬ ಋಷಿಗಳು, ಬಕ ಮತ್ತು ದಾಲ್ಭ್ಯ ಎನ್ನುವಂಥ ಇಬ್ಬರು ಋಷಿಗಳು, ಬಕ ಎನ್ನುವವರನ್ನು ಕಾಣ್ತಾನೆ ಇಂದ್ರ. ಬಕಸ್ತು ದೃಷ್ಟ ದೇವೇಂದ್ರಂ ದೃಢಂ ಪ್ರೀತಿ ಅನಾಭವತ. ಆ ಬಕ ಇಂದ್ರನನ್ನು ನೋಡಿ ಬಹಳ ಸಂತೋಷವಾಯಿತು. ಪಾದ್ಯ ಆಸನ ಎಲ್ಲವನ್ನು ಕೊಟ್ಟು ಅವರನ್ನು ಕೂಡಿಸಿ ಒಂದು ಪ್ರಶ್ನೆಯನ್ನು ಮಾಡ್ತಾನೆ.
ತತಃ ಪ್ರಶ್ನಂ ಬಕಂ ದೇವ ಉವಾಚ ತ್ರಿದಶೇಶ್ವರಃ ಶತಂ ವರ್ಷ ಸಹಸ್ರಾಣಿ ಮುನಿ ಜಾತಸ್ಯ ತೇನಘ ಸಮಾಖ್ಯಾಯಿ ಮಮ ಬ್ರಹ್ಮನ್ ಕಿಂ ದುಃಖಂ ಚಿರಜೀವಿನಾಂ. ಇಂದ್ರ ಆ ಬಕರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಬಕ ಮತ್ತು ಇಂದ್ರರ ಸಂವಾದ, ಎರಡು ಪ್ರಶ್ನೆ, ಎರಡು ಉತ್ತರ, ಬಹಳ ಸೊಗಸಾಗಿರ್ತಕ್ಕಂಥ ಪ್ರಶ್ನೆ ಉತ್ತರಗಳು ಕೇಳ್ತಾನೆ. ಏನು ಅಂತಂದರೆ, ನೀವು ಸುದೀರ್ಘವಾದ ಜೀವನವನ್ನು ನೀವು ನಡೆಸಿದ್ದೀರ. ಏನು ಹೇ ಬ್ರಹ್ಮನ್, ಕಿಂ ದುಃಖಂ ಚಿರಜೀವಿನಾಂ, ಚಿರಂಜೀವಿಗಳಾಗಿರ್ತಕ್ಕಂಥ ನಿಮಗೆ ಅತ್ಯಂತ ಘೋರವಾದ ದುಃಖ ಯಾವುದು ಅಂತ ಕೇಳಿದಾಗ ಬಕ ಬಹಳ ಸುಂದರವಾಗಿ ಉತ್ತರವನ್ನು ಕೊಡ್ತಾರೆ. ಅಪ್ರಿಯೈ ಸಹ ಸಂವಾಸ ಪ್ರಿಯೈಶ್ಚಾಪಿ ವಿನಾಭವ ಅಸದ್ಭಿ ಸಂಪ್ರಯೋಗಶ್ಚ ತದ್ದುಃಖಂ ಚಿರಜೀವಿನಾಂ. ನೋಡೋ, ಚಿರಂಜೀವಿಗಳಿಗೆ, ಸುದೀರ್ಘವಾದ ಆಯುಷ್ಯವನ್ನು ಪಡೆದವರಿಗೆ ಏನು ಅಂತಂದರೆ, ಅಪ್ರಿಯೈ ಸಹ ಸಂವಾಸ, ನನಗೆ ಆಗದಿರುವವರ ಜೊತೆಗೆ ಏನು ಸಂವಾಸವಿದೆ, ಪ್ರಿಯೈ, ಯಾರು ಅತ್ಯಂತ ಪ್ರಿಯರಾಗಿದ್ದಾರೆ ಅವರನ್ನು ದೂರ ಮಾಡುವುದೇನಿದೆ, ಅಸದ್ಭಿಹಿ, ಯಾರು ಅಸಜ್ಜನರಿದ್ದಾರೆ ಅವರ ಸಂಯೋಗವೇನಿದೆ, ಈ ಮೂರರಿಂದ ಆಗುವ ದುಃಖವೇನಿದೆ, ಬಹಳ ಘೋರವಾಗಿರ್ತಕ್ಕಂಥ ದುಃಖ. ಅಂದರೆ ಅಪ್ರಿಯರ ಸಹವಾಸ, ಅಸಜ್ಜನರ ಸಹವಾಸ, ಪ್ರಿಯರ ನಮ್ಮಿಂದ ದೂರ ಆಗುವುದು, ಇದು ಏನಿದೆ ಜೀವಮಾನದ ಶ್ರೇಷ್ಠವಾಗಿರ್ತಕ್ಕಂಥ ದುಃಖ. ಅಂದರೆ ಶ್ರೇಷ್ಠ ಅಂತಂದರೆ ಘೋರವಾದ ದುಃಖಗಳಲ್ಲಿ ಇದೊಂದು ದುಃಖ. ಈ ಮಾತನ್ನೇ ಪ್ರಹ್ಲಾದರಾಜರು ಕೇಳ್ತಾರೆ ನರಸಿಂಹದೇವರಿಗೆ. ಯಸ್ಮಾತ್ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ ಸಕಲ ಯೋನಿಷು ದಹ್ಯಮಾನಃ ದುಃಖೌಷಧಂ ತದಪಿ ದುಃಖಮತದ್ಧಿಯಾಹಂ ಭೂಮನ್ ಭ್ರಮಾಮಿ ವದಮೇ ತವ ದಾಸ್ಯ ಯೋಗಂ. ಪ್ರಿಯ ವಿಯೋಗ ಸುಯೋಗ ಜನ್ಮ, ಪ್ರಿಯರ ವಿಯೋಗ, ಅಪ್ರಿಯರ ಸುಯೋಗ, ಅಪ್ರಿಯರು ನಮಗೆ ಹುಟ್ಟಿ ಬರೋದು, ಪ್ರಿಯರಾದವರು ನಮ್ಮಿಂದ ಮರಣ ಹೊಂದುವುದು, ಸಾಯುವುದು, ಇವುಗಳ ಎಂಬ ಸಂಸಾರದೊಳಗೆ ಏನು ಬಿದ್ದು ಹೊರಳಾಡ್ತಾ ಇದ್ದೇನಲ್ಲ, ಈ ಹೊರಳಾಡುವಿಕೆ ಮಧ್ಯದೊಳಗೆ ನಿನ್ನ ದಾಸ್ಯವನ್ನು ನಾನು ಮರೆತು ಬಿಟ್ಟಿದ್ದೇನೆ, ಆ ದಾಸ್ಯ ಯೋಗವನ್ನು ತೋರಿಸು ಅಂತ ಪ್ರಹ್ಲಾದರಾಜ ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಮಾತುಗಳನ್ನು ಇಲ್ಲಿ ಹೇಳ್ತಾರೆ. ಅಪ್ರಿಯೈ ಸಹ ಸಂವಾಸ, ದುಷ್ಟರ ಜೊತೆಗೆ ಸಹವಾಸ, ದುಷ್ಟರ ಸಂಯೋಗ ಸಂಪ್ರಯೋಗ, ಪ್ರಿಯರು ನಮ್ಮಿಂದ ದೂರ ಆಗುವುದು, ಇದು ಚಿರಂಜೀವಿಗಳಿಗೆ ದೊಡ್ಡದಾಗಿರ್ತಕ್ಕಂಥ ದುಃಖ. ಪುತ್ರದಾರ ವಿನಾಶೋತ್ರ ಜ್ಞಾತೀನಾಂ ಸುಹೃದಾಮಪಿ. ಇನ್ನು ಚಿರಂಜೀವಿಗಳಿಗೆ ಇನ್ನೊಂದು ದುಃಖವಿದೆ. ಯಾಕೆ? ಅವನು ಚಿರಂಜೀವಿ ಆದದ್ದಕ್ಕಾಗಿ ಅವನ ಹೆಂಡತಿ ಅವನ ಮುಂದೆ ಸಾಯ್ತಾಳೆ, ಮಗ ಅವನ ಮುಂದೆ ಸಾಯ್ತಾನೆ, ಜ್ಞಾತಿಗಳು ಅವನ ಮುಂದೆ ಸಾಯ್ತಾರೆ, ಸರ್ತರು ಅವನ ಮುಂದೆ ಸಾಯ್ತಾರೆ. ಆದ್ದರಿಂದ ಈ ದುಃಖ ಬಹಳ ಘೋರವಾದ, ದೀರ್ಘವಾದ ಆಯುಷ್ಯವುಳ್ಳವರಿಗೆ ಇದೊಂದು ದುಃಖ ಕಟ್ಟಿಟ್ಟ ಬುತ್ತಿ. ಪರೇಶ್ವಾಯತ್ತತಾ ಕೃಚ್ಛ್ರಂ ಕಿನ್ನು ದುಃಖತರಂ ತತಃ. ಎಲ್ಲರೂ ಹೋದಾಗ ಇನ್ನೊಬ್ಬರನ್ನು ಅವಲಂಬಿಸಿಕೊಂಡು ಜೀವನವನ್ನು ಮಾಡುವುದೇನಿದೆ, ಇದಕ್ಕಿಂತಲೂ ಘೋರವಾಗಿರ್ತಕ್ಕಂಥ ದುಃಖ ಇನ್ಯಾವುದಿದೆ ಜಗತ್ತಿನೊಳಗೆ? ಇದೊಂದು ಮತ್ತೊಂದು ತರಹದ ದುಃಖ. ಅರ್ಥೈರ್ವಿಹೀನ ಪುರುಷ ಪರಿಭೂಯತೆ. ತನ್ನ ಹಣವನ್ನು ತಾನು ಕಳೆದುಕೊಂಡವನಾಗಿ ಹಣವಿಲ್ಲದ ದರಿದ್ರನಾದಂಥ ಬ್ರಾಹ್ಮಣನಿಗೆ ಇರುವ ದುಃಖವೇನಿದೆ, ಆ ದುಃಖ ಯಾರಿಗೂ ಹೇಳಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅತ್ಯಂತ ಘೋರವಾದ ದುಃಖ. ಅಕುಲಾನಾಂ ಕುಲೇ ಭಾವಂ ಕುಲೀನಾನಾಂ ಕುಲಕ್ಷಯಂ ಸಂಯೋಗಂ ವಿಪ್ರಯೋಗಂಚ ಪಶ್ಯಂತಿ ಚಿರಜೀವಿನಃ. ಯಾರ ಕುಲ ಹಾಳಾಗಿದೆ ಆ ಕುಲದೊಳಗೆ ಕುಲ ಬೆಳೀತಾ ಹೋಗುತ್ತೆ, ವಂಶ ಅಭಿವೃದ್ಧವಾಗ್ತಾ ಹೋಗುತ್ತೆ. ಯಾರು ಕುಲೀನರಾಗಿದ್ದಾರೆ, ಶುದ್ಧವಾದ ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದಿದ್ದಾರೆ, ಅವರ ಕುಲ ನಾಶವಾಗ್ತಾ ಹೋಗಿಬಿಡ್ತದೆ. ಇದನ್ನು ನಾವು ಕಣ್ಣಾರೆ ಕಾಣ್ತೀವಲ್ಲ, ಇದು ದೀರ್ಘಾಯುಷ್ಮಂತರಿಗೆ ಇರುವಂಥ ದೊಡ್ಡದಾಗಿರ್ತಕ್ಕಂಥ ದುಃಖ. ಇದಾದ ಮೇಲೆ ಮತ್ತೆ ನಾವು ನೋಡ್ತಾ ಇರ್ತೇವೆ, ಅಲ್ಲಿ ನೋಡ್ತಾ ಇರ್ತೇವೆ. ಆಢ್ಯೈ ದರಿದ್ರತಾವಮತಾಹ ಕಿಮ್ನು ದುಃಖತರಂ ತತಃ. ಆಢ್ಯ, ಶ್ರೀಮಂತರಿಂದ ಆಗುವ ದರಿದ್ರರಿಗೆ ಏನು ಅವಮಾನಗಳಿವೆ, ಇದು ಅತ್ಯಂತ ಘೋರವಾಗಿರ್ತಕ್ಕಂಥದ್ದು. ಅವಮಾನ ಮಾಡಿದವನಿಗೂ ಅವಮಾನಿತನಿಗೂ ಎಷ್ಟು ದುಃಖವಾಗುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡಿದ ನಮಗೆ ಮಾತ್ರ ತುಂಬ ದುಃಖವಾಗತ್ತೆ. ವಿದ್ಯೆಯಿಂದ ಶ್ರೀಮಂತನಾದವನು ವಿದ್ಯಾ ದರಿದ್ರನನ್ನು ಅವಮಾನಿಸ್ತಾನೆ, ಧನದಿಂದ ಶ್ರೀಮಂತನಾದವನು ಧನ ದರಿದ್ರನನ್ನು ಅವಮಾನಿಸ್ತಾನೆ.
ವಯೋಮಾನದಿಂದ ಶ್ರೀಮಂತನಾದವನು ಕಿರಿಯನನ್ನು ಅವಮಾನಿಸ್ತಾನೆ. ಹೀಗೆ ನಾನಾ ತರಹದ ಅವಮಾನಗಳಿರ್ತದೆ. ಆ ಅವಮಾನಗಳನ್ನು ನೋಡಿದಾಗ ಬಹಳ ಸಂಕಟವಾಗತ್ತೆ, ಬಹಳ ದುಃಖವಾಗತ್ತೆ. ಏನು ಮಾಡಬೇಕು ಗೊತ್ತಾಗುವುದಿಲ್ಲ. ಹೀನಜ್ಞಾನಶ್ಚ ಹೃಷ್ಯಂತೆ ಕ್ಲಿಶ್ಯಂತೆ ಪ್ರಾಜ್ಞಕೋವಿದಾಹ. ಯಾರು ಹೀನಜ್ಞಾನರು ಅಂದರೆ ಜ್ಞಾನವೇ ಇಲ್ಲ, ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಕವಾದ ವಿಶಿಷ್ಟವಾದ ತತ್ವಜ್ಞಾನ, ನಾನಾ ವಿಧವಾದ ಗುಣಗಳು, ಆ ಗುಣಗಳಿಂದ ಈ ಯಾವ ಜ್ಞಾನಗಳೂ ಇಲ್ಲದೆ ಇರುವವನು ಭಾರೀ ಸುಖವಾಗಿ ಅನುಭವಿಸ್ತಾನೆ. ಅವನ ವೈಭವ, ಅವನ ವಂಶ ನೋಡಿದ್ರೆ ಆಶ್ಚರ್ಯವಾಗುತ್ತೆ, ಅಷ್ಟು ರಾರಾಜಮಾನನಾಗ್ತಾನೆ. ಪ್ರಾಜ್ಞಕೋವಿದಾಹ ಕ್ಲಿಶ್ಯಂತೆ. ತತ್ವಜ್ಞಾನಿಗಳು ತುಂಬ ಬಡಕಲಾಗ್ತಾರೆ, ಸೊಣಕಲಾಗ್ತಾರೆ, ಬಹಳ ಕಷ್ಟಪಡ್ತಾರೆ. ಒಂದನ್ನು ಪಡೆಯಬೇಕಂದ್ರೂ ಬಹಳ ಕಷ್ಟಪಡ್ತಾರೆ. ಎಲ್ಲ ಪಡೆದು ಸುಖವಾಗಿರುವುದಂತೂ ದೂರದ ಮಾತು. ಈ ಅವಸ್ಥೆಗಳನ್ನು, ಈ ಅಂತರಗಳನ್ನು ಗಮನಿಸಿದಾಗ ತುಂಬ ಪೀಡೆಯಾಗತ್ತೆ, ತುಂಬ ದುಃಖವಾಗತ್ತೆ ಅಂತ ಬಕರು ಇಂದ್ರನಿಗೆ ಹೇಳಿದರು. ಅಂದರೆ ದೀರ್ಘಾಯುಷ್ಮಂತರು ಇವನ್ನೆಲ್ಲ ನಾವು ನೋಡ್ತೇವೆ, ನೋಡಿದಾಗ ನಮಗೆ ತುಂಬ ಪೀಡೆಯಾಗತ್ತೆ ಅಂತ ಹೇಳಿ. ಹಾಗೆ ಇಂದ್ರ ಮತ್ತೆ ಪ್ರಶ್ನೆಯನ್ನು ಮಾಡ್ತಾನೆ, ಹಾಗಾದರೆ ಏನು ಮಾಡುವುದರಿಂದ ಸುಖವಾಗತ್ತೆ? ಆ ಸುಖವನ್ನು ನೀವು ನೋಡಿದ್ದೀರಲ್ಲ ಅಂತ ಕೇಳಿದಾಗ ಹೇಳ್ತಾರೆ, ಆರ್ಜಿತಂ ಸ್ವೇನ ರೂಪೇಣ ಸ್ವೇನ ವೀರ್ಯೇಣ ನಾಪ್ಯಪಾಶ್ರಿತ್ಯ ಕಂಚನ ಫಲಶಾಖಮಪಿ ಶ್ರೇಯೋ ಭೋಕ್ತುಂ ಹ್ಯಕೃಪಣಂ ಗೃಹೇ. ಬಹಳ ಕಷ್ಟಪಟ್ಟು ನನ್ನ ಪರಿಶ್ರಮದಿಂದ ಫಲಶಾಖ ಅಂದರೆ ಗಡ್ಡೆ ಗೆಣಸುಗಳನ್ನಾದರೂ ಆಗಲಿ ಸಂಪಾದನೆಯನ್ನು ಮಾಡಿಕೊಂಡು ತಿಂತಾನಲ್ಲ, ಅವರನ್ನು ನೋಡಿದಾಗ ಬಹಳ ಸಂತೋಷವಾಗತ್ತೆ. ಅವನು ತುಂಬ ಕಷ್ಟಪಡಲಿ, ಆದರೆ ಯಾರಿಗೂ ಬೇಡದೆ ತಾನು ತಿಂದಿದ್ದಾನಲ್ಲ ಅದನ್ನು ನೋಡಿದರೆ ಸಂತೋಷವಾಗತ್ತೆ. ಪರಸ್ಯತು ಗೃಹೇ ಭೋಕ್ತು ಪರಿಭೂತಸ್ಯ ನಿತ್ಯಶಃ ಸಮಷ್ಟಮಪಿ ನ ಶ್ರೇಯೋ ವಿಕಲ್ಪೋ ಅಯಮತಃ ಸತಾಂ. ಇನ್ನೊಬ್ಬರ ಮನೆಯೊಳಗೆ ಊಟವನ್ನು ಮಾಡುವ ವ್ಯಕ್ತಿ ಸಮೃಷ್ಟಾನ್ನ ಭೋಜನವನ್ನು ಮಾಡಿದರೂ ಕೂಡ ಅವನನ್ನು ನೋಡಿದಾಗ ನನಗೆ ಸುಖವಾಗುವುದಿಲ್ಲ. ಆದರೆ ತನ್ನ ಪರಿಶ್ರಮದಿಂದ ತನ್ನ ಒಂದು ಅದ್ಭುತವಾದ ಶಕ್ತಿ ಬಲಗಳಿಂದ ತಾನು ಗಡ್ಡಿಗೆಣಸುಗಳನ್ನು ಗಳಿಸಿಕೊಂಡಾದರೂ ಯಾರು ತಿಂತಾನೆ ನೋಡು, ಅವರನ್ನು ನೋಡಿದಾಗ ತುಂಬ ಸಂತೋಷವಾಗುತ್ತೆ. ಅಲ್ಲ, ಇನ್ನೊಬ್ಬರು ಮನೆ ಊಟ ಮಾಡೋರಿಗೆ ನಿಮಗೇನು ಸಮಸ್ಯೆ ಅಂತಂದರೆ, ಶ್ವವದ್ಧಿ ಲೋಲುಪೋ ಯಸ್ತು ಪರಾನ್ನಂ ಭೋಕ್ತುಮಿಚ್ಛತಿ ಧಿಗಸ್ತು ತಸ್ಯ ತದ್ಭುಕ್ತಿಂ ಕೃಪಣಸ್ಯ ದುರಾತ್ಮನಃ. ಯಾರು ಪ್ರತಿನಿತ್ಯವೂ ಇನ್ನೊಬ್ಬರ ಮನೆಯ ಅನ್ನವನ್ನು ಊಟ ಮಾಡಬೇಕು ಎಂದು ಅಪೇಕ್ಷೆ ಪಡ್ತಾನಲ್ಲ, ಆ ಆಸೆ ಪಡುವವನು ನಾಯಿಯೇ. ಅವನು ಪ್ರತಿನಿತ್ಯ ಬಾಲ ಅಳ್ಳಾಡಿಸ್ತಾ ಹೋಗಿ ಇನ್ನೊಬ್ಬರ ಮನೆಯ ಅನ್ನವನ್ನು ಊಟ ಮಾಡಿ ಬರ್ತಲ್ಲ, ಅಂಥವನಿಗೆ ಧಿಗಸ್ತು ತದ್ಭುಕ್ತಂ. ಅವನಿಗೂ ಧಿಕ್ಕಾರ, ಅವನ ಅನ್ನಕ್ಕೂ ಕೂಡ ಧಿಕ್ಕಾರ. ಅವನಿಂದ ಏನೂ ಸುಖವಾಗುವುದಿಲ್ಲ. ಆದ್ದರಿಂದಾಗಿ ನಮ್ಮ ಕಷ್ಟ, ನಮ್ಮ ಪ್ರಯತ್ನದಿಂದಲೇ ನಾವು ಸಂಪಾದಿಸಿಕೊಂಡು ನಾವು ಊಟ ಮಾಡುವುದೇನಿದೆ, ಇದನ್ನು ನೋಡಿದಾಗ, ಅಂತಹ ವ್ಯಕ್ತಿಗಳನ್ನು ನೋಡಿದಾಗ ಆನಂದವಾಗುತ್ತೆ. ಅದಕ್ಕಾಗಿಯೇ ನಿಸ್ಪೃಹ ಅಂತ ಕರೆಯೋದು. ಈ ಗುಣಕ್ಕೇನೆ ನಿಸ್ಪೃಹ. ಸ್ಪೃಹ ಅಂದರೆ ಆಶೆ ಇಲ್ಲದೇನೆ ಏನು ಬಂದಿದೆ, ಏನು ಸಿಕ್ಕಿದೆ ಅದರೊಳಗೆ ತಾನು ಸಂತೃಪ್ತನಾಗಿ ಇರುವುದು ಏನಿದೆ, ಇದು ನಿಸ್ಪೃಹ ಎನ್ನುವ ಗುಣವಂತಿಕೆಯ ದೊಡ್ಡದಾಗಿರ್ತಕ್ಕಂಥ ಲಾಭ. ಯಾಕೆ ಅಂತಂದರೆ, ಬೇಡನೆಂದರೆ ನೀಡುವ ದೊರೆ ನೀ ರೂಢಿಯ ಬಲ್ಲೆನೋ ಕಾಡುವುದಿಲ್ಲವೋ, ನೀಡಿದ ಭಾಗ್ಯಕ್ಕೆ ಕೇಡು ತರದೆ ಕಾಪಾಡಬೇಕೆಲು ಪ್ರೌಢ ಪ್ರಸನ್ನನೆ ಎಂಬುದಾಗಿ ದಾಸರಾಯರು ಹೇಳಿದಂತೆ, ಬೇಡ ಅನ್ಬೇಕು. ಬೇಕು ಅಂದರೆ ಏನೂ ಸಿಗೋದಿಲ್ಲ. ಬೇಡ ಅಂತಂದರೆ ದೇವರು ಸಮೃದ್ಧವಾಗಿ ಕೊಡ್ತಾನೆ. ಬೇಡ ಅನ್ನುವ ಸೌಭಾಗ್ಯ ಬರುವುದೇ ನಿಸ್ಪೃಹನಲ್ಲಿ. ಬೇಕು ಎನ್ನುವನು ಸ್ಪೃಹ, ಆಸೆ ಇರುವವನಲ್ಲಿ. ಆದ್ದರಿಂದ ನಿಸ್ಪೃಹನಾಗದ ಜೀವನವೇನಿದೆ ಇದು ನೋಡಿದಾಗ ಆನಂದವಾಗತ್ತೆ ಇಂದ್ರ ಅಂತ ಹೇಳ್ತಾರೆ. ಇನ್ನೊಂದು ಮಾತನ್ನು, ಯೋ ದತ್ವಾ ಅತಿಥಿ ಭೃತ್ಯೇಭ್ಯ ಪಿತೃಭ್ಯಶ್ಚ ದ್ವಿಜೋತ್ತಮ ಶಿಷ್ಟಾನ್ಯನ್ನಾನಿ ಯೋ ಭುಂಕ್ತೆ ಸವೈ ಸುಖತರಂ ತತಃ. ಯಾರು ಅತಿಥಿಗಳಿಗೆ, ಭೃತ್ಯರಿಗೆ, ದೇವರಿಗೆ, ದೇವತೆಗಳಿಗೆ, ಪಿತೃಗಳಿಗೆ ಅನ್ನವನ್ನು ಸಮರ್ಪಣೆಯನ್ನು ಮಾಡಿ ಉಳಿದ ಅನ್ನವನ್ನು ಯಾರು ಊಟ ಮಾಡ್ತಾರೋ ನೋಡು, ಅವರನ್ನು ನೋಡ್ತಾ ಇರುವಾಗ ಆನಂದವಾಗತ್ತೆ. ಅವನು ಬಹಳ ತುಂಬ ಸುಖಿಯಾದ ಜೀವನ ಅವನು. ಯಾಕೆ? ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ದಾನೆ,
ದೇವತೆಗಳಿಗೆ ಸಮರ್ಪಣೆಯನ್ನು ಮಾಡಿದ್ದಾನೆ, ಪಿತೃಗಳಿಗೆ ಸಮರ್ಪಣೆಯನ್ನು ಮಾಡಿದ್ದಾನೆ, ಅತಿಥಿಗಳಿಗೆ ಸಮರ್ಪಣೆಯನ್ನು ಮಾಡಿದ್ದಾನೆ, ತನ್ನ ಭೃತ್ಯರಿಗೆ ಸಮರ್ಪಣೆಯನ್ನು ಮಾಡಿದ್ದಾನೆ. ಆಮೇಲೆ ಉಳಿದದ್ದು ತಾನು ಉಣ್ತಾನಲ್ಲ, ಇವನಂಥ ಸುಖಿಯಾದ ಜನ ಜಗತ್ತಿನಲ್ಲೇ ಇಲ್ಲ. ಇಂಥವರನ್ನು ನೋಡಿದಾಗ ನಮಗೂ ಕೂಡ ತುಂಬ ಸುಖವಾಗತ್ತೆ. ಅಥೋ ಮೃಷ್ಟತರಂ ನಾಣ್ಯತ್ಪೂತಂ ಕಿಂಚಿತ್ ಶತಕ್ರತೋ. ಇಂದ್ರ ಹೇಳ್ತಾರೆ ಕೇಳು, ಇದಕ್ಕೂ ವಿಶಿಷ್ಟವಾದ ಮೃಷ್ಟಾನ್ನ ಇನ್ನು ಜಗತ್ತಿನೊಳಗೆ ಯಾವುದೂ ಇಲ್ಲ. ದತ್ವಾ ಯಸ್ತ್ವತಿಥಿಭ್ಯೋ ಅನ್ನಂ ಭುಂಕ್ತೆ ತೇನೈವ ನಿತ್ಯಶಃ. ಪ್ರತಿನಿತ್ಯ ಅತಿಥಿಗಳಿಗೆ ಅನ್ನವನ್ನು ಕೊಟ್ಟೇನೇ ಊಟ ಮಾಡಬೇಕು. ಎಷ್ಟು ಅನ್ನದ ತುತ್ತನ್ನು ಅತಿಥಿಗಳು ಊಟ ಮಾಡ್ತಾರೆಯೋ ಅಷ್ಟು ಗೋಸಾಹಸ್ರ ದಾನ ಮಾಡಿದ ಫಲ ಪ್ರತಿನಿತ್ಯ ಪಡಿತಾನೆ. ಅಂದರೆ ಇವತ್ತು ಒಬ್ಬ ಅತಿಥಿಗೆ ನಾನು ಊಟಕ್ಕೆ ಹಾಕಿದೆ, ಆ ಅತಿಥಿ 30 ಅನ್ನಗಳನ್ನು ಉಂಡ, ಅಂದರೆ ಒಂದು ತುತ್ತಿಗೆ 1,000 ಗೋದಾನ ಮಾಡಿದ ಫಲ. 30 ತುತ್ತುಗಳನ್ನು ಅವನು ಊಟ ಮಾಡಿದರೆ 30,000 ಗೋದಾನವನ್ನು ಮಾಡಿದ ಫಲವನ್ನು ನಾನು ಪಡೆಯುತ್ತೇನೆ. ಹಾಗಾಗಿ ಪ್ರತಿನಿತ್ಯ ಶ್ರೇಷ್ಠನಾದ 100 ಬ್ರಾಹ್ಮಣರಿಗೆ, ಅತಿಥಿಗಳಿಗೆ ಊಟಕ್ಕೆ ಹಾಕುವುದರಿಂದ ಅಷ್ಟೆಲ್ಲ ಗೋದಾನವನ್ನು ಮಾಡಿದ ಫಲ ಅವನಿಗೆ ಸಿಕ್ಕು ಬರ್ತದೆ. ಆದ್ದರಿಂದಾಗಿ ಅತಿಥಿಗಳಿಗೆ ಅನ್ನದಾನ ಮಾಡಿ ತಾನು ಊಟ ಮಾಡೋದೇನಿದೆ ಬಹಳ ದೊಡ್ಡದಾದದ್ದು. ಸದಕ್ಷಿಣಸ್ಯ ಭುಕ್ತಸ್ಯ ದ್ವಿಜಸ್ಯ ತು ಕರೇಗತಂ ಯದ್ವಾರಿ ವಾರಿಣಾ ಸಿಂಚೇತ್ ತದ್ದೇನ ಸ್ತರತೆ ಕ್ಷಣಾತ್. ಸದಕ್ಷಿಣಸ್ಯ ಭುಕ್ತಸ್ಯ, ದಕ್ಷಿಣೆಯಿಂದ ಸಹಿತನಾದ ಬ್ರಾಹ್ಮಣನ ಕರದೊಳಗೆ ಸ್ವಯಂ ದೇವರಿದ್ದಾನೆ, ಮೋಕ್ಷವಿದೆ, ಅವನು ಒಳ್ಳೆಯದಾಗಲಿಪ್ಪ ಅಂತ ಹೇಳಿ ಹರಿಸಿದರೆ ಸಾಕು, ಸಕಲ ವಿಧವಾಗಿರ್ತಕ್ಕಂಥ ಸನ್ಮಂಗಳಗಳೂ ಆಗುತ್ತೆ. ಏತಾಶ್ಚ ಅನ್ಯಶ್ಚ ವೈವನ್ಯ ಬಹ್ವೀಹಿ ಕಥಯಿತ್ವ ಕಥಾಶುಭ ಬಕೇನ ಸಹದೇವೇಂದ್ರ ಆಪೃಚ್ಛ ತ್ರಿದಿವಂ ಗತಃ. ಈ ರೀತಿಯಾಗಿ ಬಕರಿಂದ ಇಂದ್ರ ತಾನು ಕೇಳುವ ಮುಖಾಂತರ ನಮಗೆ ಒಂದು ವಿಶಿಷ್ಟವಾದಂಥ ಧರ್ಮಗಳನ್ನು ಬೋಧನೆಯನ್ನು ಮಾಡಿದ್ದಾನೆ. ಆದ್ದರಿಂದಾಗಿ ಆ ಧರ್ಮಗಳಲ್ಲಿ ನಾವು ಇದ್ದೆವು ಅಂತಾದರೆ ವೈಭವದ ಸುಖವಾಗತ್ತೆ ಅಂತ ಮಾರ್ಕಂಡೇಯರು ಧರ್ಮರಾಜನಿಗೆ ಹೇಳುತ್ತಾ ಒಂದು ಮಾತನ್ನು ದ್ರೌಪದಿಯ ಮುಖವನ್ನು ನೋಡಿ ಹೇಳ್ತಾರೆ, ನಿತ್ಯದೊಳಗೂ ಅತಿಥಿಗಳಿಗೆ ಅನ್ನ ಹಾಕು. ಎಷ್ಟು ಅಂತಂದರೆ ವನವಾಸದೊಳಗೆ 1,00,000 ಜನ ಬ್ರಾಹ್ಮಣರಿಗೆ ಅನ್ನದಾನ ಮಾಡಬೇಕು ಅಂತಂದರೆ ಒಬ್ಬೊಬ್ಬನು 30 ತುತ್ತು 10 ತುತ್ತು ತಿಂದಿದ್ದಾನೆ ಅಂತ ಇಟ್ಟುಕೊಂಡ್ರು 1,00,000 × 10 × 1000 ಆಕಳ ದಾನವನ್ನು ಮಾಡಿದ ಪ್ರತಿನಿತ್ಯ ಫಲವನ್ನು ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವರು, ದ್ರೌಪದಿ ಪಡಿತಾ ಇದ್ರು ಎನ್ನುವುದನ್ನು ಈ ಪ್ರಸಂಗದಲ್ಲಿ ತಿಳಿಸಿಕೊಡ್ತಾರೆ. ಇನ್ನೊಂದು ಪುಟ್ಟದಾಗಿರ್ತಕ್ಕಂಥ ಕಥೆಯನ್ನು ಹೇಳ್ತಾರೆ ಮಾರ್ಕಂಡೇಯರು. ಬ್ರಾಹ್ಮಣರಿಗೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತಂದರೆ, ನಿಮ್ಮ ಪೂರ್ವಜನೇ ಯಯಾತಿ ಮಹಾರಾಜ, ಆ ಯಯಾತಿ ಮಹಾರಾಜನ ಹತ್ರ ಒಬ್ಬ ಬ್ರಾಹ್ಮಣ ಬರ್ತಾನೆ, ಹುಡುಗ. ಗುರ್ವರ್ತಿ ಬ್ರಾಹ್ಮಣ ಉಪೇತ್ಯ ಅಬ್ರವೀತ್ ಭೋ ರಾಜನ್ ಗುರುವರ್ತಂ ಭಿಕ್ಷೇಯಂ ಸಮಾಯಾದಿತಿ ಇತಿ. ಏನು, ನಾನು ಗುರುಗಳಿಗೆ ದಕ್ಷಿಣೆಯನ್ನು ಕೊಡಬೇಕಾಗಿದೆ, ಗುರುಗಳಿಂದ ವಿದ್ಯೆಯನ್ನು ಪಡೆದಾಗಿದೆ, ಆದ್ದರಿಂದಾಗಿ ಗುರುಗಳಿಗೆ ದಕ್ಷಿಣೆಯನ್ನು ಕೊಡುವುದಕ್ಕಾಗಿ ಭಿಕ್ಷೆ ಬೇಡಲಿಕ್ಕೆ ನಾನು ಬಂದಿದ್ದೇನೆ. ರಾಜ, ನನಗೆ ಅನುಗ್ರಹವನ್ನು ಮಾಡ್ತೀಯಾ, ಭಿಕ್ಷೆಯನ್ನು ಕೊಡ್ತೀಯಾ ಅಂತ ಇಷ್ಟು ಕೇಳ್ತಾನೆ. ಆಗ ರಾಜ ತಾನು ಮಾತನಾಡ್ತಾನೆ, ಬ್ರವೀತು ಭಗವಾನ್ ಸಮಯಮಿತಿ. ಏನು ಬೇಕು ಹೇಳು, ಬರೀ ಭಿಕ್ಷೆ ಬೇಕು ಅಂತ ಕೇಳಬೇಡ, ಏನು ಬೇಕು ಭಿಕ್ಷೆ ಹೇಳು, ನಾನು ಕೊಡ್ತೇನೆ. ಬ್ರಾಹ್ಮಣ ಹೇಳ್ತಾನೆ, ವಿದ್ವೇಷಣಂ ಪರಮಂ ಜೀವಲೋಕೆ ಕುರ್ಯಾನ್ನರ ಪಾರ್ಥಿವ ಯಾಚ್ಯಮಾನಃ ತಂ ತ್ವಾಂ ಪೃಚ್ಛಾಮಿ ಕಥಂ ತು ರಾಜನ್ ದದ್ಯಾದ್ಭವನ್ ದಯಿತಂಚ ಮೇದ್ಯ. ನೋಡ ರಾಜ, ಕೊಡುವವನಿಗೆ ತೆಗೆದುಕೊಳ್ಳು ಅಂದರೆ ಭಿಕ್ಷೆ ಬೇಡುವವನನ್ನು ನೋಡಿದಾಗ ತಾತ್ಸಾರವಿರುತ್ತದೆ, ಸಿಟ್ಟಿರುತ್ತೆ, ಏನೋ ಮಾಡಿ ಹೋಗಾಚೆ ಅಂತ ಕೊಟ್ಟು, ಹಾಗೆ ಕೊಡುವುದಿದ್ರೆ ನನಗೆ ಬೇಡ, ನೀನು ಸಮೃದ್ಧವಾಗಿ ಸಂತುಷ್ಟನಾಗಿ ನೀನು ಕೊಡೋದಾಗಿದ್ದರೆ ನಾನು ಕೇಳ್ತೇನೆ. ಕೊಟ್ಟದ್ದು. ಆಗ ರಾಜ ಹೇಳ್ತಾನೆ, ನಚಾನು ಕೀರ್ತಯೇ, ನಾನು ನಿನಗೇನು ಕೊಟ್ಟಿದ್ದೇನಲ್ಲ ಅದನ್ನು ನಾನು ಕೇಳುವುದಿಲ್ಲ. ಏನು, ನೀನೇನು ಬೇಡುವವನಿದ್ದಿ ಅದನ್ನು ನಾನು ಕೇಳುವುದಿಲ್ಲ. ಅಂದರೆ ಏನು ಬೇಕು ಹೇಳು, ನಾನು ಕೊಡ್ತೇನೆ ಅಂತೂ ನಾನು ಕೇಳುವುದಿಲ್ಲ. ಏನು, ನೀನು ಅದನ್ನು ಪಡೆದ ಮೇಲೆ ನೀನು ನನಗೆ ಉಲ್ಟಾ ಥ್ಯಾಂಕ್ಸ್ ಹೇಳಬೇಕಂತೂ ನಾನು ಅಪೇಕ್ಷೆ ಪಡುವುದಿಲ್ಲ. ಏನು, ನಿನಗೆ 1000 ಆಕಳುಗಳನ್ನು ನಾನು ಈಗ ದಾನವಾಗಿ ಕೊಡ್ತಾ ಇದ್ದೇನೆ, ಇದು ಗುರುಗಳಿಗೆ ಸಮರ್ಪಣೆಯನ್ನು ಮಾಡು. ಅಂದರೆ ಇದರಲ್ಲಿ ಒಂದು ಮಾತನ್ನು ಹೇಳಿದ, ಬ್ರಾಹ್ಮಣರು ಹೇಳಿದ್ದು ಕೊಡಬೇಕು, ಇದು ಮೊದಲನೇದ್ದು. ಅವರಿಗೆ ಅವಮಾನವನ್ನು ಮಾಡಬೇಕ, ಕೊಡುವಾಗ ತಿರಸ್ಕಾರಾದಿಗಳನ್ನು ಇಟ್ಟುಕೊಳ್ಳಬೇಡ, ಇದು ಒಂದು. ಏನು, ಕೊಟ್ಟದ್ದನ್ನು ಹೇಳಿಕೊಳ್ಳಬೇಡದು, ಎರಡನೇದ್ದು. ಅಯಾಚ್ಯಮಪಿ ನಚ ಸಂಶೃಣೋಮಿ, ಅವನು ಬೇಡದೇ ಇದ್ದರೂ ಕೂಡ ಅದನ್ನು ತಿಳಿದುಕೊಂಡು ನೀನು ಕೊಡು, ಅವನಿಂದ
ಏನಂತಾರೆ ಹೇಳಿಸಿಕೊಳ್ಳಬೇಡ, ಇಂಥದ್ದು ಬೇಕು ಅಂತ ಹೇಳಿಸಿಕೊಳ್ಳಬೇಡ. ಆಮೇಲೆ ಕೊಟ್ಟದ್ದನ್ನು ತಿರುಗಿ ಅವನು ಹೊಗಳಬೇಕು ಎನ್ನುವ ಆಶೆ ಅಪೇಕ್ಷೆಗಳನ್ನು ಇಟ್ಟುಕೊಳ್ಳಬೇಡ ಎನ್ನುವ ಧರ್ಮವನ್ನು ಆ ಯಯಾತಿ ಮಹಾರಾಜನಿಂದ ನೀನು ತಿಳಿ. ಬ್ರಾಹ್ಮಣರಿಂದ ಏನೂ ಅಪೇಕ್ಷೆ ಪಡಬೇಡ, ಬ್ರಾಹ್ಮಣರ ಮನಸ್ಸಿನಲ್ಲಿ ಏನಿದೆ ಅದನ್ನು ತಿಳಿದು ಅವರಿಗೆ ವೈಭವದಿಂದ ದಾನ ಕೊಡುವವನಾಗು, ಇದರಿಂದ ನಿನಗೆ ಶ್ರೇಯಸ್ಸಾಗತ್ತೆ, ಮಂಗಳವಾಗತ್ತೆ ಅಂತ ಧರ್ಮರಾಜನಿಗೆ ಮಾರ್ಕಂಡೇಯರು ಭಾರಿ ಸುಂದರವಾಗಿರ್ತಕ್ಕಂತಹ ಕಥೆಯನ್ನು ನಮಗೆ ತಿಳಿಸಿಕೊಡ್ತಾರೆ. ಮುಂದೆ ಸಣ್ಣ ಸಣ್ಣ ಕಥೆಗಳು ಸಾಕಷ್ಟು ಬರ್ತದೆ. ಅವನ್ನೆಲ್ಲವನ್ನು ಕೂಡ ಪುನಃ ನಾಳೆ ನಾಡ್ದು ಮುಂದಿನ ದಿನಗಳಲ್ಲಿ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ ಇವತ್ತಿನ ಈ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೀಪಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮ. ಶ್ರೀಕೃಷ್ಣಾರ್ಪಣಮಸ್ತು.